ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಪರಂಪರಾ ಕಲ್ಚರ್ ಫೌಂಡೇಶನ್ ವತಿಯಿಂದ ಸಂಸ್ಥೆಯ ಅಧ್ಯಕ್ಷರಾದ ಜಿ.ಪಿ. ರಾಮಣ್ಣ ಸಾರಥ್ಯದಲ್ಲಿ ರಂಗಸಿರಿ ಕಾರ್ಯಕ್ರಮ ಅರ್ಥಪೂರ್ಣದೊಂದಿಗೆ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಕ್ಕಳು ಅಭಿನಯಿಸಿ ಪರಿಸರ ರಕ್ಷಣೆ ಕುರಿತು ವೃಕ್ಷೋ ರಕ್ಷತಿ ರಕ್ಷಿತಃ ಮತ್ತು ಹಿರಿಯ ಕಲಾವಿದರಾದ ಶೇಕ್ಸ್ಪಿಯರ್ ಬುರ್ಡೆ ನಾಟಕ ಪ್ರದರ್ಶನಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮುಖ್ಯ ಅತಿಥಿಗಳಾಗಿ ಪ್ರಸಿದ್ಧ ವಿಮರ್ಶಕರಾದ ಡಾಕ್ಟರ್ ಬೈರಮಂಗಲ ರಾಮೇಗೌಡ, ಹಿರಿಯ ಪತ್ರಕರ್ತರಾದ ಶ್ರೀ ರಾಜು ಮಳವಳ್ಳಿ ಹಾಗೂ ವಿಶೇಷ ಆಹ್ವಾನಿತರಾಗಿ AEH-BCSನ ನಿರ್ದೇಶಕರಾದ ಶ್ರೀ S.N. ಮೋಹನ್, ಲಲಿತಾ ಕಲಾ ಸಂಘದ ಮಾಜಿ ಕಾರ್ಯದರ್ಶಿ ಶ್ರೀ M.R. ನದಾಫ್, ಶ್ರೀ A.S. ಜಯತೀರ್ಥ ಭಾಗವಹಿಸಿದರು. ಧನ್ಯವಾದಗಳು ಸರ್. ಕಾರ್ಯಕ್ರಮಗಳನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ ಮತ್ತು ಹೆಮ್ಮೆ ಪಟ್ಟಿದ್ದೇನೆ. ಈಗ ಮಾತನಾಡಬೇಕಾದಂಥ ಸಂದರ್ಭ ಹೆಂಗೆ ಅಂತಂದ್ರೆ, ಮಕ್ಕಳು ವೃಕ್ಷೋ ರಕ್ಷತಿ ರಕ್ಷಿತಃ ಆ ನಾಟಕದಲ್ಲಿ ಅಭಿನಯಿಸೋದಕ್ಕೆ ಸಿದ್ಧರಾಗಿರುವಂಥ ಮಕ್ಕಳು ಪ್ರಾರಂಭದಲ್ಲಿ ಒಂದಷ್ಟು ತಾಲೀಮಿನ ಕೆಲಸವನ್ನು ಮಾಡಿ ಆ ನಾಟಕದ ಬಿಡಿ ಬಿಡಿಯಾಗಿರುವಂಥ ಭಾಗಗಳನ್ನು ನಮ್ಮ ಎದುರುಗಡೆ ಪ್ರದರ್ಶನ ಮಾಡಿದ್ರು. ಅದರ ಬಗ್ಗೆ ಆಸಕ್ತಿಯನ್ನ ಹೆಚ್ಚಿಸಿದ್ದಾರೆ. ಆ ನಾಟಕ ನಮ್ಮ ಮುಂದಿದೆ. ಅದು ಪರಿಸರಕ್ಕೆ ಸಂಬಂಧಪಟ್ಟಂತ, ಪರಿಸರದ ಜಾಗೃತಿಗೆ ಸಂಬಂಧಪಟ್ಟಂತ ಒಂದು ನಾಟಕ ಅನ್ನುವಂಥ ಹಲವಾರು ಪರಂಪರೆಗಳನ್ನ ಎಚೆಯಲ್ಲಿ ಬಿಟ್ಟು ಬಂದಿದಾರ. ಹೇಳಾಕೋದ್ರಲ್ಲಿ ಇಷ್ಟೇ ಸಾಲದು. ಅದಕ್ಕೋಸ್ಕರ ಅವರು ಪರಂಪರಾ ಅನ್ನುವ ಫೌಂಡೇಶನ್ಗೆ ಬಹಳ ಒಂದು ಕರೆಕ್ಟ್ ಆದ ಒಂದು ನಾಮಕರಣ ಮಾಡಿ ಆ ಫೌಂಡೇಶನ್ ವತಿಯಿಂದ ಈ ಮಕ್ಕಳಿಗೆ ಕಥೆಗಳನ್ನು ಹೇಳದಿರ್ಬೋದು, ಏನೋ ಇರ್ಬೋದು, ಕಲೆ ಇರ್ಬೋದು, ಕನ್ನಡದ ಬಗ್ಗೆ ಇರ್ಬೋದು, ಅವರಲ್ಲಿ ಇರುವಂತ ಆ ಶಕ್ತಿ ಭಂಡಾರ ಭಗವಂತ. ನಾನು ಯಾವಾಗಂದ್ರೆ 83ರಲ್ಲಿ ಫ್ಯಾಕ್ಟ್ರಿಗೆ ಬಂದಾಗ 86ರಲ್ಲಿ ಪುಷ್ಪರಾಜ್ ಅವರ ಜೊತೆಗೆ ಅವರನ್ನ ಒಡಗೂಡಿ ನಾನು ನೋಡಿದ್ದೀನಿ. ನಿಜವಾಗ್ಲೂ ಅವರಲ್ಲಿ ಇರುವಂತ ಶಕ್ತಿ ಭಂಡಾರ ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ಒಂದು ಆ ಶಕ್ತಿಯನ್ನ ಕೊಡ್ಲಿ. ಇವಾಗನೂ ಕೂಡ ಅವರು ನಿವೃತ್ತಿ ಆದರೂ ಕೂಡ ಅವರಲ್ಲಿ ಇರುವಂತಹ ಶಕ್ತಿ ಕೂಡ ಕುಂದುವುದು ಬೇಡ, ಹೀಗೆ ಮುಂದುವರಲಿ. ಅವರು ಈ ನಾಡಿನ ಪರಂಪರೆಯನ್ನ ಹಬ್ಬಿಸ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜಿ.ಪಿ. ರಾಮಣ್ಣನವರು ಪರಂಪರಾ ಒಂದು ಫೌಂಡೇಶನನ್ನು ಕಟ್ಟಿ ಒಂದು ಕಲೆ ಸಂಸ್ಕೃತಿಗೆ ಏನು ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಕಲೆ ಸಂಸ್ಕೃತಿಯನ್ನು ಹುಡುಕಿ ಎಲ್ಲರನ್ನ ಗುರುತಿಸಿ ಒಂದು ನಾಟಕ ಇರ್ಬೋದು, ಒಂದು ಕನ್ನಡದ ಬಗ್ಗೆ ಇರ್ಬೋದು, ಎಲ್ಲ ಚಿಂತನೆಯನ್ನು ಒಂದು ನಮ್ಮ HL ಇರುವಾಗ ಕೂಡ ಮಾಡ್ತಾಯಿದ್ರು. ಅದೇ ರೀತಿ ಈ ಪರಂಪರಾ ಫೌಂಡೇಶನ್ನಲ್ಲಿ ಕೂಡ ಅವರು ನಿರಂತರವಾಗಿ ಈ ಒಂದು ಕಲಾ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಥರ ಅವರ ಕಲಾ ಸೇವೆ ಮುಂದುವರಲಿ ಅಂತ ನಾನು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಇವತ್ತು ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮನ್ನು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಪತ್ರಕರ್ತರನ್ನ, ಹಿರಿಯರನ್ನು ಗೌರವಿಸಿದರು. ಅದರ ಜೊತೆಯಲ್ಲಿ ಕೂಡ ನನ್ನನ್ನು ಕೂಡ ಗೌರವಿಸಿ ಸನ್ಮಾನಿಸಿದರು. ಈ ಒಂದು ಸನ್ಮಾನಕ್ಕೆ ಪರಂಪರಾ ಫೌಂಡೇಶನ್ ಎಲ್ಲ ತಂಡಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ, ಇನ್ನೊಂದು ನಾನು ಹೇಳಬೇಕಾಗಿದ್ದೆ, ಮಕ್ಕಳಿಗೆ ಕತೆ ಕವನಗಳನ್ನು ಜಿ.ಪಿ. ರಾಮಣ್ಣವರು ಹೇಳ್ತಾರೆ. ಅದೇ ಥರ ಈ ಒಂದು ಹಿಂದಿನ ಪರಂಪರೆಯನ್ನು ಉಳಿಸಿಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ನಾನು ಮತ್ತೊಮ್ಮೆ ಫೌಂಡೇಶನ್ ಎಲ್ಲ ಒಂದು ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೀನಿ.